ಆನೇಕಲ್ ತಾಲೂಕಿನ ಹೆಬ್ಗೋಡಿ ಗ್ರಾಮದ ನಿವಾಸಿಯಾದ ಕುಳ್ಳಮ್ಮ ಬೀನ್ ಲೇಟ್ ಕುಳ್ಳಪ್ಪರವರಿಗೆ ಸೇರಿದ ಜಮೀನನ್ನು ಬಲಾಢ್ಯರು ಅಕ್ರಮವಾಗಿ ಕಬಳಿಸಿದ್ದು, ಆನೇಕಲ್ ತಹಶೀಲ್ದಾರ್ರವರು ಕುಳ್ಳಮ್ಮ ಬೀನ್ ಲೇಟ್ ಕುಳ್ಳಪ್ಪ ಕುಟುಂಬದವರಿಗೆ ಬಲಾಢ್ಯರಿಂದ ರಕ್ಷಣೆ ನೀಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಜಮೀನನ್ನು ಬಿಡಿಸಿಕೊಡುವ ಕೆಲಸವನ್ನು ಮಾಡಬೇಕು. ಇಲ್ಲವಾದಲ್ಲಿ ಕುಳ್ಳಮ್ಮ ಬೀನ್ ಲೇಟ್ ಕುಳ್ಳಪ್ಪ ಕುಟುಂಬದವರಿಗೆ ದಯಾಮರಣಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಡಾಕ್ಟರ್ BR ಅಂಬೇಡ್ಕರ್ ಸಮತಾ ಸೇನೆಯ ಪದಾಧಿಕಾರಿಗಳು ತಹಶೀಲ್ದಾರ್ರವರಿಗೆ ಮನವಿ ಪತ್ರ ನೀಡಿದರು. ಇನ್ನು ಸ್ಥಳದಲ್ಲಿ ಹೋರಾಟಗಾರರಾದ ಪ್ರೊಫೆಸರ್ ಹರಿರಾಮ್, KC ನಾಗರಾಜ್, ದಲಿತ್ ರಮೇಶ್, ಬ್ಯಾಟರಾಜ್ ಮತ್ತಿತರರು ಹಾಜರಿದ್ದರು. ಕುಳ್ಳಪ್ಪ ಅನ್ನೋರಿಗೆ ಮಂಜೂರಾಗುತ್ತೆ ಈ ಜಾಗ. ಇದನ್ನ ಅದು ಬಂದು ಏನಾಗಿದೆ ಅಂದ್ರೆ ಅಕ್ರಮವಾಗಿ ನಮ್ಮ ಬಯಕನ್ನೋರು ಅದನ್ನ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ದೌರ್ಜನ್ಯ ಸಿಗ್ತಾ ಇದೆ. ಅವ್ರಿಗೆ ಬದುಕಕ್ಕೆ ಅದೊಂದೇ ಭೂಮಿ ಇರೋದು. ಸೊ ಅವ್ರು ಹೋಗಿ ಏನಾದ್ರು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವ್ರ ಮೇಲೆ ಇಲ್ಲಿ ಸಲದಲ್ಲಿ ಸೆಕ್ಯೂರಿಟಿಗಳು ಇರ್ತಾರೆ, ಅವ್ರನ್ನ ಬಿಟ್ಟು ಕೊಲೆ ಬೆದರಿಕೆಯಲ್ಲಿ ಹಾಕಿದ್ದಾರೆ. ಆ ರೇಂಜ್ಗೆ ಹೋಗಿದೆ. ದಯವಿಟ್ಟು ತಾವು ತಾಲೂಕಿನಲ್ಲಿ ದಂಡಾಧಿಕಾರಿಗಳು ಅವ್ರ ಮೇಲೆ ಏನು ಕಾನೂನು ಕ್ರಮ ತಗೊಂಡು ಆ ಜಮೀನು ಅವ್ರಿಗೇನಾದ್ರೂ ಈ ತಮ್ಮ ಮುಖಾಂತರ ನಾವು ನ್ಯಾಯ ಸಿಗಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಅವ್ರಿಗೆ ಒಂದು ದಯಾಮರಣಕ್ಕಾದ್ರೂ ತಾವು ಅವಕಾಶ ಮಾಡಿಕೊಡ್ಬೇಕು. ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ತಾವು ಶಿಫಾರಸು ಮಾಡಬೇಕು. ಯಾಕಂದ್ರೆ ಇಡೀ ಕುಟುಂಬ ಇವತ್ತು ಗುಡಿಸಲಲ್ಲಿ ವಾಸ ಮಾಡ್ತಾ ಇದೆ. ಕೇವಲ 8 ಗುಂಟೆ ಜಮೀನು ಬಂದು ಅವ್ರಿಗೆ ಇದ್ದಂಥ ಒಂದು ಜೀವನಾಧಾರಕ್ಕೆ ಒಂದೇ ಒಂದು 8 ಗುಂಟೆ ಜಮೀನನ್ನು ಕೂಡ ಒಂದು ಬಲಾಢ್ಯ ಸಂಸ್ಥೆ ಬಂದು ಹಾಕೊಂಡಿದೆ. ಇವತ್ತು ತಮಗೂ ಗೊತ್ತಿದೆ, ಬಲಾಢ್ಯ ಸಂಸ್ಥೆ ಬಂದು ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೂ ಆಗಲ್ಲ, ಅಥವಾ ನ್ಯಾಯಾಲಯದಲ್ಲಿ ಹೋರಾಟ ಮಾಡಲಿಕ್ಕೆ ಅವ್ರು ನ್ಯಾಯ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೋರಾಡೋಕ್ಕೆ ಶಕ್ತಿ ಕೂಡ ಇಲ್ಲ. ಆರ್ಥಿಕವಾಗಿ ಅಷ್ಟೊಂದು ಅವರು ಅಲ್ಲಿ ಸಂಸ್ಥೆ ಹತ್ರ ಹೋದಾಗ ಬಡವರ ಮೇಲೆ ಅವರು ಸೆಕ್ಯೂರಿಟಿ ಬಿಟ್ಟು ದಬ್ಬಾಳಿಕೆ ಮಾಡೋಂಥ ಪ್ರಕ್ರಿಯೆ ಆಗ್ತಾ ಇದೆ. ನಾವು ಕೂಡಲೇ ಒಂದು ತಮ್ಮ ಕಡೆಯಿಂದ ಒಂದು ಶೋಕಾಸ್ ಏನು ಇವರಿಗೆ ಈ ಕುಟುಂಬಕ್ಕೆ LRF ಅಲ್ಲಿ 1990ಯಲ್ಲಿ ಒಂದು 8 ಗುಂಟೆ ಜೀವನಾಧಾರಕ್ಕಾಗಿ ಸರ್ಕಾರದಿಂದ ಜಮೀನು ಕೊಡ್ತಾರೆ. ಅದಾದ ನಂತರ ಇವರಿಗೆ ಈ ಕುಟುಂಬಕ್ಕೆ ಗೊತ್ತಿಲ್ಲದೆ ಯಾರೋ IB ಮಂಜುನಾಥ್ ಅಂತೇಳಿ ಅಕ್ರಮವಾಗಿ ಪರಭಾರೆ ಮಾಡಿಕೊಂಡು ಬಯೋಕೋನಿಗೆ ಪರಭಾರೆ ಮಾಡಿದ್ದಾರೆ. ಪಾಪ ಈ ಕುಟುಂಬಕ್ಕೆ ಗೊತ್ತಿಲ್ಲ ಜಮೀನು ಮಾರೋ ಅಂಥದ್ದು. IB ಮಂಜುನಾಥ್ ಅಥವಾ ಬಯೋಕೋ ಅನ್ನೋ ಸಂಸ್ಥೆಗೆ ಕೇಳಿದ್ರೆ ಏನು ಹೇಳ್ತಾರೆ, ನಮಗೆ ಈ ಜಮೀನು ಪರಭಾರೆ ಮಾಡಿದ್ದಾರೆ ಅಂತ. ಈ LRF ಲ್ಯಾಂಡ್ ಬಂದು ಒಂದು ಲಿಮಿಟೇಷನ್ಸ್ ಆ್ಯಕ್ಟಲ್ಲಿದೆ. ಅವಧಿ ಮುಗಿಯೋದಕ್ಕಿಂತ ಮುಂಚೆನೇ ಈ ಜಮೀನನ್ನ ಖರೀದಿ ಮಾಡಿರೋವಂಥದ್ದು ಕೂಡ ಒಂದು ಭೂ ಆ್ಯಕ್ಟ್ ಪ್ರಕಾರ ಅದು ವೈಲೇಷನ್ಸ್ ಇದೆ. ಬಟ್ ಮೋರ್ ಓವರ್ ಈ ಕುಟುಂಬ ಏನು ಯಾರಿಗೆ ಆಗಿದೆ, ಛೋಟಾ ಬೋಳಪ್ಪ ಅನ್ನೋ ಕುಟುಂಬಕ್ಕೆ ಒಂದು LRF ಮುಖಾಂತರ ಲ್ಯಾಂಡ್ ಕೊಟ್ಟಿರ್ತಾರೆ, ಆ ಕುಟುಂಬದವ್ರು ಯಾರೂ ಕೂಡ ಈ ಆಸ್ತಿನ ಮಾರಾಟ ಮಾಡಿರೋದಿಲ್ಲ. ಇವತ್ತು ಬಹಳ ಪ್ರತಿಷ್ಠಿತ ಕಂಪನಿ, ಬಹಳ ಬಲಾಢ್ಯ ಕಂಪನಿ ಆದಂಥ ಬಯೋಕಾನ್ ಸಂಸ್ಥೆ ಈ ಒಂದು ಬಡ ರೈತರು ಅಥವಾ ಬಡ ದಲಿತ ಸಮುದಾಯದವರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡುವಂಥ ಸ್ಥಿತಿಯಲ್ಲೂ ಇಲ್ಲ. ಒಂದು ವೇಳೆ ಪ್ರಶ್ನೆ ಮಾಡಲಿಕ್ಕೆ ನನ್ನ ಜಮೀನು ಬಿಟ್ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿಗೆ ಹೋದಾಗ ಹಲವಾರು ಬಾರಿ ಪ್ರಯತ್ನ ಮಾಡಿದಾಗಲೂ ಕೂಡ ಆ ಒಂದು ಸಂಸ್ಥೆಯವರು ಇವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು, ಬೆದರಿಕೆ ಹಾಕುವಂಥದ್ದು ಎಲ್ಲವೂ ಕೂಡ ಎಲ್ಲ ಪ್ರಕ್ರಿಯೆಗಳು ಕೂಡ ಈಗಾಗಲೇ ಆಗಿದೆ. ಹಾಗಾಗಿ ಇವತ್ತು ಈ ಕುಟುಂಬ ಅಳಲು ಏನಾಗಿದೆ, ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಮುಂದೆ ಒಂದು ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ಅವರ ಅಳಲು ಇಷ್ಟೇ, ಒಂದು ಒತ್ತುವರಿ ಮಾಡಿಕೊಂಡಿರುವಂಥ ಜಮೀನು ಬಂದು ತೆರವು ಮಾಡಿಸಿ ಈ ಕುಟುಂಬಕ್ಕೆ ಬಿಡಿಸ್ಕೊಡುವಂಥದ್ದು ತಾಲೂಕು ದಂಡಾಧಿಕಾರಿಗಳು ಅಥವಾ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳ ಕಡೆಯಿಂದ ಆಗಬೇಕು. ಒಂದು ವೇಳೆ ನಮಗೆ ತೆರವು ಮಾಡಿಕೊಟ್ಟಿಟ್ಟು ಆ ಜೀವನ ಉಪಾಯಕ್ಕಿದ್ದಂಥ ಆಸ್ತಿ ಬಿಡುಗಡೆ ಮಾಡಿಕೊಡ್ಲಿಲ್ಲ ಅಂತ ಪಕ್ಷದಲ್ಲಿ ನಮಗೆ ದಯಾಮರಣ ಕೊಡಿ ಅಂತೇಳಿ ದಯಾಮರಣ ಕೊಡಿ ಒಂದು ಅರ್ಜಿ ಕೊಡಲಿಕ್ಕೆ ಬಂದಿದ್ದಾರೆ. ಇವತ್ತು ಆಗಿರುವಂಥ ಪ್ರಕ್ರಿಯೆ ನಮಗೆ ಅವರು ಮೂಲತಃ ಬಂದು ನಮಗೆ ನ್ಯಾಯನೇ ಸಿಗಲಿಲ್ಲ, ನ್ಯಾಯ ಎಲ್ಲೋದ್ರೂ ಕೂಡ ನ್ಯಾಯ ಸಿಗೋದಿಲ್ಲ, ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡಿ ನಮಗೆ ನ್ಯಾಯ ಪಡ್ಕೊಳ್ಳೋಂಥ ಶಕ್ತಿ ಕೂಡ ನಮಗಿಲ್ಲ ಅನ್ನೋ ದೃಷ್ಟಿಯಿಂದ ನಮಗೆ ದಯಾಮರಣ ಕೊಡಬೇಕಂತೇಳಿ ಈ ಒಂದು ಕುಟುಂಬ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಆ ಕುಟುಂಬಕ್ಕೆ ಒಂದು ಶಕ್ತಿ ತುಂಬುವಂಥದ್ದು ವಿಚಾರದಲ್ಲಿ ಅಥವಾ ಇದಕ್ಕೆ ಒಂದು ನ್ಯಾಯ ಕೊಡಿಸುವಂಥ ವಿಚಾರದಲ್ಲಿ ಇಡೀ ಒಂದು ದಲಿತ ಪರ ನಾಯಕರುಗಳೆಲ್ಲರೂ ಕೂಡ ನಾವು ಇಲ್ಲಿ ಬಂದಿದ್ದೀವಿ ಅಂತೇಳಿ ನಾನು ತಮ್ಮ ಮಾಧ್ಯಮಕ್ಕೆ ತಿಳಿಸಲಿಕ್ಕೆ ಹೆಬ್ಗೋಡಿ ಗ್ರಾಮದ ಸರ್ವೆ ನಂಬರ್ 31 ಏನು 79-80ನೇ ಇಸ್ವಿಯಲ್ಲಿ ಸರ್ಕಾರ LRF ಮುಖಾಂತರ
ಇವರ ಕುಟುಂಬಕ್ಕೆ ಒಂದು ಗ್ರ್ಯಾಂಟ್ ಮಾಡಿದೆ. ಆ ಕುಟುಂಬದಲ್ಲಿ ಚೋಟಾ ಬೋಳಮ್ಮ ಅಂತ ಉಂಟು. ಈ ಕುಟುಂಬದವರು ಏನು ಗ್ರ್ಯಾಂಟ್ ಆದಾಗಲಿಂದಲೂ ಕೂಡ ಇತ್ತೀಚಿನವರೆಗೂ ಕೂಡ ಆ ಭೂಮಿಯಲ್ಲೇ ಇವರು ಬೆಳೆ ಬೆಳೀತಕ್ಕಂಥದ್ದು ಅಥವಾ ತೋಟ ಮಾಡುವಂಥದ್ದು ಎಲ್ಲವನ್ನೂ ಮಾಡ್ಕೊಂಡು ಬಂದಿದ್ದಾರೆ. ದುರಂತ ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಎಂತಹ ದುರಂತಗಳು ಅನಾಹುತಗಳು ನಡೀತದೆ ಅನ್ನೋದಕ್ಕೆ ಇದು ಒಂದು ಕೂಡ ಉದಾಹರಣೆ. ನಮ್ಮ ದೇಶ ಖಂಡಿತವಾಗ್ಲೂ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾದ್ರೆ ಒಂದಿಷ್ಟು ಹೊಸ ಕಾರ್ಖಾನೆಗಳು, ಕಂಪನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿಗಳು ದೇಶಕ್ಕೆ ಬರಬೇಕು. ಆದರೆ ಅದು ಯಾವ ಆ ಕಂಪ್ನಿಗಳು ಇಲ್ಲಿ ಬಂದಿರತಕ್ಕಂಥ ಜನರ ಬದುಕನ್ನು ಉಳಿಸ್ಲಿಕ್ಕೆ ಬರಬೇಕು ಅಥವಾ ಬದುಕುಗಳನ್ನು ನಾಶ ಮಾಡಲಿಕ್ಕೆ ಬರಬೇಕು ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಡೆವಲಪ್ಮೆಂಟ್ ಅಟ್ ವಾಟ್ ಕಾಸ್ಟ್ ಅನ್ನುವಂಥ ನಿಟ್ಟಿನಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಏನು ಬಯೋಕಾನ್ ಅನ್ನುವಂಥ ಒಂದು ಬಲಿಷ್ಠವಾದಂಥ ಮತ್ತು ಭಾಳ ದೊಡ್ಡ ಸಂಸ್ಥೆ, ಪ್ರತಿಷ್ಠವಾಗಿರ್ತಕ್ಕಂಥ ಸಂಸ್ಥೆ ಇವತ್ತು ಇವ್ರ ಜಮೀನನ್ನು 8 ಗುಂಟೆಗಳ ಜಮೀನನ್ನು ಕಬಳಿಸ್ಕೊಂಡು ಅವರ ಏನು ಪ್ರೆಮಿಸಸ್ ಒಳಗೇ, ಕಾಂಪೌಂಡ್ ಒಳಗೆ ಸೇರಿಸ್ಕೊಂಡಿದ್ದಾರೆ. ಅವ್ರು ಕೇಳಿದಾಗ ಬೇರೆಯವ್ರ ಮುಖಾಂತರ ಗೊತ್ತಾಗಿದ್ದಂದರೆ ಯಾರೋ ಒಬ್ಬರು ಮಂಜುನಾಥ್ ಅಂತಕ್ಕಂಥ ವ್ಯಕ್ತಿ, ಅವ್ರಿಗೂ ಸಂಬಂಧವೇ ಇಲ್ಲ, ಆ ವ್ಯಕ್ತಿ ಇವ್ರ ಜಮೀನನ್ನು ಅವ್ರಿಗೆ ಮಾರಾಟ ಮಾರಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಉಡಾಫೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಇಲ್ಲ, ಅದು ನಾವು ಮಾರಿಲ್ಲ, ಯಾಕಂದ್ರೆ ಮಾರಿರ್ಬೇಕಾದ್ರೆ ಇವ್ರದ್ದು ಸೈನ್ ಇರಬೇಕಲ್ಲ ಅಥವಾ ಹೆಬ್ಬಟ್ಟಿರಬೇಕಲ್ಲ, ಏನೂ ಇಲ್ಲ. ಯಾರೋ ಜಮೀನನ್ನು ಯಾರೋ ತೊಗೊಂಡೋಗಿ ಮಾಡಿದಾಗ ಅದನ್ನು ಅಷ್ಟು ಸುಲಭವಾಗಿ ಆ ಕಂಪ್ನಿಯವರು ಅದು ಹೆಂಗೆ ಖರೀದಿ ಮಾಡಿದಾರೋ ಗೊತ್ತಿಲ್ಲ. ಮತ್ತು ಅದರ ನಂತರ ಅದನ್ನು ಕೇಳೋಕೆ ಹೋದಾಗಲೆಲ್ಲೂ ಕೂಡ ಅಲ್ಲಿ ಸೆಕ್ಯೂರಿಟಿಗಳನ್ನು ಬಿಡೋದು, ಅಲ್ಲಿ ಬೇರೆ ಗೂಂಡಗಳನ್ನು ಬಿಟ್ಟು ಇವ್ರ ಮೇಲೆ ದೌರ್ಜನ್ಯ ಮಾಡುವಂಥದ್ದು, ಬೆದರಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಕೊನೆಗೆ ನಮ್ಮನ್ನು ಕೂಡ ಕೇಳಿದ್ರು, ಈ ಥರ ತಹಸೀಲ್ದಾರ್ ಹತ್ರ ಹೋಗ್ತಾ ಇದ್ದೀವಿ, ದಯವಿಟ್ಟು ಬನ್ನಿ ಅಂತ. ಹೋಗಿ ನೀವೇ ಕೊಡಿ ಅಂದಾಗ ನಾವು ಹೋದರೆ ಯಾರೂ ನಮ್ಮನ್ನು ಹತ್ರಕ್ಕೂ ಸೇರಿಸಲ್ಲ, ನಮ್ಮನ್ನು ಬಿಡ್ತಾಯಿಲ್ಲ, ನಮ್ಮ ಮಾತು ಕೇಳ್ತಾರೆ, ಬನ್ನಿ ಅಂದಾಗ ನಾವು ಸ್ನೇಹಿತರೆಲ್ಲ ಬಂದಿದ್ದೀವಿ ಇವ್ರ ಪರವಾಗಿ. ನನಗನ್ನಿಸ್ತಕ್ಕಂಥದ್ದು ಬಯೋಕಾನ್ ಒಂದು ಪ್ರತಿಷ್ಠಿತ ಸಂಸ್ಥೆ. ಬಹುಶಃ ಇದು ಬಯೋಕಾನ್ನ CEO ಇದ್ದಾರಲ್ಲ ಕಿರಣ್ ಮಜುಮ್ದಾರ್ ಅವರು, ಬಹುಶಃ ಅವ್ರ ಗಮನಕ್ಕೆ ಇದು ಬಂದಿದೆಯೋ ಅನ್ನೋ ಗೊತ್ತಿಲ್ಲ. ನನಗನ್ಸುತ್ತೆ ಅವ್ರ ಗಮನಕ್ಕೆ ಬಂದರೆ ಬಹುಶಃ ಇವರಿಗೆ ನ್ಯಾಯ ಕೊಡಿಸ್ತಾರೆ ಅನ್ನುವಂಥದ್ದು ನನ್ನ ಒಂದು ನಂಬಿಕೆ. ಯಾಕಂದರೆ ಆಕೆ ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ವ್ಯಕ್ತಿ ಮತ್ತು ಸಮಾಜದ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ವ್ಯಕ್ತಿ, ಬಡವರ ಬಗ್ಗೆ ಭಾಳ ಕಾಳಜಿ ಇರತಕ್ಕಂಥ ವ್ಯಕ್ತಿ. ಹಾಗಾಗಿ ನನಗನ್ನಿಸ್ತಕ್ಕಂಥದ್ದು ಅವರ ಮತ್ತು ಕಂಪ್ನಿಯ ನಡುವೆ ಇರತಕ್ಕಂಥ ಒಂದಿಷ್ಟು ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದಿಷ್ಟು ಅಧಿಕಾರಿಗಳು ಬಹುಶಃ ಇದು ಏನೋ ಗೊಂದಲ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಕಿರಣ್ ಮಜುಮ್ದಾರ್ ಅವರ ಗಮನಕ್ಕೆ ಬಂದರೆ ಕೂಡಲೇ ಈ ಬಡವರ ಕುಟುಂಬಕ್ಕೆ ನೀವು ಸಹಾಯಕ್ಕೆ ಧಾವಿಸಬೇಕು. ಅವರ ಭೂಮಿ ಏನಿದೆ ಆ ಭೂಮಿಯನ್ನು ಕೊಡ್ತಕ್ಕಂಥದ್ದು ಅಥವಾ ಅದಕ್ಕೇನಾದರೂ ಪರ್ಯಾಯವಾಗಿ ನಿಮ್ಮ ಕೈಯಿಂದ ಏನು ಮಾಡಲಿಕ್ಕಾಗುತ್ತೋ ಅದನ್ನು ಮಾಡಬೇಕು ಅಂಥೇಳಿ ನಾವು ಈ ಮೂಲಕ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ. ಮತ್ತು ಇಲ್ಲಿ ನಾವು ಬಂದಿರತಕ್ಕಂಥ ತಹಸೀಲ್ದಾರ್ಗೆ ಆ ಜಮೀನನ್ನು ಒಂದು ಬಿಡಿಸ್ಕೊಡ್ಬೇಕು. ಇಲ್ಲಾಂದರೆ ಅಟ್ಲೀಸ್ಟ್ ಅವ್ರಿಗೆ, ಯಾಕಂದರೆ ಅವ್ರಿಗೆ ನೋಡಿ 3-4 ಜನ ಗಂಡು ಮಕ್ಕಳಿದ್ದಾರೆ, ಅವ್ರಿಗೂ ವಯಸ್ಸಾಗಿದೆ, ಬೇರೆ ದುಡಿಯುವಂಥ ಬೇರೆ ಮಾರ್ಗ ಇಲ್ಲ, ಅವ್ರಿಗೆ ಎಲ್ಲ ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅದು ಪ್ರತಿಷ್ಠಿತವಾಗಿರ್ತಂಥ ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂಥ ಜಮೀನನ್ನು ಇಟ್ಕೊಂಡು ಇವತ್ತು ಇವರು ಕಡು ಬಡವರಾಗಿ ಬದುಕ್ತಾ ಇರ್ತದ್ದು ವಿಪರ್ಯಾಸನೆ. ಹಾಗಾಗಿ ಅವರ ಬದುಕೋದು ಕಷ್ಟ ಆಗಿದೆ. ಒಂದು ಜಮೀನು ಕೊಡಿಸಿ ಅವ್ರು ಬದುಕು ಕಟ್ಕೊಳ್ಳಿ, ಇಲ್ಲ ಅಂದರೆ ಅವ್ರಿಗೆ ಅಟ್ಲೀಸ್ಟ್ ಸಾಯುವಂಥ ಹಕ್ಕಾದರೂ ಕೊಡ್ರಿ, ಅವ್ರಿಗೆ ದಯಾಮರಣವಾದರೂ ಕೊಡಿಸಿ ನಮಗೆ ರಾಷ್ಟ್ರಪತಿಗಳ ಮುಖಾಂತರ ಅಂತೇಳಿ ಮನವಿ ಮಾಡಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ಮತ್ತೊಮ್ಮೆ ನಾನು ಬಯೋಕಾನ್ನ ಕಿರಣ್ ಮಜುಮ್ದಾರ್ ಅವ್ರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ, ನಿಮ್ಮ ಗಮನಕ್ಕೆ ದಯವಿಟ್ಟು ಬಂದರೆ ಈ ವಿಷಯವನ್ನು ಆ ಬಡವರ ಕುಟುಂಬಕ್ಕೆ ನೀವು ನೆರವಾಗುವಂಥ ಕೆಲಸವನ್ನು ಮಾಡಿರಿ ಅಂತೇಳಿ ಮತ್ತೆ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಹೆಬ್ಗೋಡಿ ಗ್ರಾಮದ ಸರ್ವೆ ನಂಬರ್ 31ರಲ್ಲಿ ಏನು ಹೆಬ್ಗೋಡಿ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ಚೋಟಾ ಬೋಳಪ್ಪ ಅವ್ರ ಕುಟುಂಬ, ಅವರಿಗೆ 79-80ರಲ್ಲಿ LRF ಕ್ರಿಮಿನಲ್ ಆ್ಯಕ್ಟ್ನಲ್ಲಿ ಅವರಿಗೆ 8 ಗುಂಟೆ ಸರ್ಕಾರ ಕೊಟ್ಟಿರ್ತದೆ. ಆ ಜಮೀನು ತುಂಡು ಭೂಮಿ ಆಗಿದ್ದರೂ ಕೂಡ ಅದೇ ಆ ಕುಟುಂಬಕ್ಕೆ ಆಧಾರವಾಗಿರ್ತದೆ. ಅವರು ಸುಮಾರು 50 ವರ್ಷಗಳಿಂದ ಆ ಜಮೀನಲ್ಲಿ ಉಳುಮೆ ಮಾಡಿಕೊಂಡು ಏನೋ ಒಂದಷ್ಟು ಜೀವನನ ಮಾಡ್ಕೊಂಡು ಬಂದಿರತಂಥ ಸಂದರ್ಭದಲ್ಲಿ ಬಯೋಕಾನ್ ಕಂಪ್ನಿ ಅದನ್ನು ಅಕ್ರಮವಾಗಿ ವಶಪಡಿಸ್ಕೊಂಡು, ಇವರು ಅಕ್ರಮವಾಗಿ ವಶಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಆವತ್ತಿಂದ ಸುಮಾರು 5-6 ವರ್ಷಗಳಿಂದ ನಿರಂತರವಾಗಿ ನಮ್ಮ ಜಮೀನನ್ನು ಬಿಡ್ರಿ ಅಂತೇಳಿ ಸುಮಾರು ಬಾರಿ ಅವ್ರ ಹತ್ರ ಮನವಿ ಮಾಡಿಕೊಂಡ್ರು. ಅಧಿಕಾರಿಗಳು ಕೂಡ ಮನವಿ ಪತ್ರ ಕೊಟ್ಟರು, ಅಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟರು, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು, ಎಲ್ಲ ಪ್ರಕ್ರಿಯೆಗಳು ಆಗಿದ್ದರೂ ಕೂಡ ಇದುವರೆಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ, ಅವ್ರ ಜಮೀನು ಬಿಟ್ಕೊಟ್ಟಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ, ಅವರು ಏನು ಬಯೋಕಾನ್ ಕಂಪ್ನಿ ಹತ್ರ ಹೋಗಿ ಅವ್ರು ಕೇಳಿದ್ದಕ್ಕೆ, ಇದು ನಮಗೆ ಮಾರಾಟ ಮಾಡವ್ರೆ, ಇದು ನಿಮಗೆ ಯಾವ ರೀತಿ ಬರ್ತದೆ, ನಾವೆಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ದೀರಿ ಅಂತೇಳಿ ಒಂದು ತಾತ್ಸಾರ ಮನೋಭಾವನೆಯಿಂದ ನೋಡಿ ಅವ್ರಿಗೆ ಅನ್ಯಾಯ ಮಾಡಿರೋಂಥದ್ದು ಇದು ಅತ್ಯಂತ ಖಂಡನೀಯ. ಏನು ಆ ದಲಿತ ಕುಟುಂಬ ಮತ್ತು ಬಡ ಕುಟುಂಬ ಏನು ಅದೇ ಆಧಾರವಾಗಿದ್ದಂಥ 8 ಗುಂಟೆ ಜಮೀನೇ ಆ ಕುಟುಂಬಕ್ಕೆ ಆಧಾರ. ಇವತ್ತು ಕೂಡ ಅವ್ರ ಪಾಪ ಮಳೆ ಬಂದರೆ ಅವ್ರ ಮನೆ ನಲ್ಲಿ ವಾಸ ಮಾಡೋಕ್ಕಾಗೋದಿಲ್ಲ, ಮಲ್ಕೊಳ್ಳೋಕ್ಕಾಗೋದಿಲ್ಲ, ಗುಡಿಸಲು ಮನೆ ರೀತಿಯಾಗಿ ಅವ್ರ ಮನೆ ಇದೆ. ಇಂಥ ಒಂದು ಕುಟುಂಬಕ್ಕೆ ಇಂಥ ಒಂದು ಪ್ರತಿಷ್ಠಿತ
ಕಂಪ್ನಿ ಮೋಸ ಮಾಡೋವಂಥದ್ದು ಇದು ಮಾನವತೆ ಮನುಷ್ಯತ್ವ ಇರುವಂಥ ಮನುಷ್ಯರು ಮಾಡೋವಂಥದ್ದಲ್ಲ. ಇದು ನಾವು ಅತ್ಯಂತ ಉಗ್ರವಾಗಿ ಈ ಒಂದು ವಿಚಾರನ ಖಂಡನೆ ಮಾಡ್ತೀವಿ. ಈಗ ತಹಸೀಲ್ದಾರ್ಗೆ ಹತ್ರ ನಾವು ದಂಡಾಧಿಕಾರಿಗಳ ಹತ್ರ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವರ ಜಮೀನು ಅವ್ರಿಗೆ ಕೊಡಿಸ್ಕೊಡಿ, ದಾಖಲೆಗಳನ್ನ ಕೂಡ ನೀವು ಪರಿಶೀಲನೆ ಮಾಡಿ. ಅವರಿಗೆ ಎಲ್ಲರ ಫಲ ಆಗಿದೆಯೋ ಇಲ್ವೋ, ಅವ್ರಿಗೆ ಖಾತೆ ಕಂದಾಯಗಳೆಲ್ಲವೂ ಆಗಿದೆಯೋ ಇಲ್ವೋ. ಇದುವರೆಗೂ ಪ್ರೆಸೆಂಟು ಖಾತೆ ಎಲ್ಲವೂ ಕೂಡ ಅವ್ರ ಹೆಸರಲ್ಲಿದೆ, ಕುಳ್ಳಮ್ಮನ ಹೆಸರಲ್ಲಿದೆ. ಛೋಟಾ ಬೋಳಪ್ಪನವರ ಮಗಳಾದಂಥ ಕುಳ್ಳಮ್ಮನ ಹೆಸರಲ್ಲಿ ಇದುವರೆಗೂ ಪ್ರೆಸೆಂಟ್ RTC ಇದೆ. ಪ್ರೆಸೆಂಟ್ RTC ಎಲ್ಲ ದಾಖಲೆಗಳು ಇದ್ದರೂ ಕೂಡ ಏನು ಪ್ರತಿಷ್ಠಿತ ಕಂಪ್ನಿ ಬಯೋಕಾನ್ ಕಂಪ್ನಿ ಈ ಬಡವರಿಗೆ ಮೋಸ ಮಾಡೋಂಥದ್ದು ಸರಿಯಿಲ್ಲ. ಏನು ಈ ಬಯೋಕಾನ್ ಕಂಪ್ನಿ ಬಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಈ ಮೀಡಿಯಾ ಮುಖಾಂತರವಾಗಿ ನಾನು ಏನಂತಂದರೆ, ಯಾರು ಈ ಕುಟುಂಬ ಏನು 8 ಗುಂಟೆ ಬರಬೇಕು, ಆ ಜಮೀನನ್ನ ದಯವಿಟ್ಟು ಬಿಟ್ಕೊಡಿ. ಇಲ್ವಾ ಏನು ಅಲ್ಲಿ ಮಾರ್ಕೆಟ್ ರೇಟ್ ಇದೆ ಅದು ನ್ಯಾಯಯುತವಾಗಿ ಅವರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ನೀವು ಮಾಡಬೇಕು ಅಂತೇಳಿ ಆ ಕಂಪ್ನಿನಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಅದೇನಾದರೂ ಆಗಿಲ್ಲ ಅಂತಂದರೆ ಸಂಬಂಧಪಟ್ಟ ಏನು ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಅವರಿಗೆ ನಾವೇನು ಮನವಿ ಪತ್ರ ಕೊಟ್ಟಿದ್ದೀವಿ, ಈ ಮನವಿ ಪತ್ರ ಮುಖಾಂತರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವರೇ ಖುದ್ದು ಬಂದು ಆ ಜಮೀನನ್ನು ಅವರಿಗೆ ಬಿಡಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಅವರು ಕೂಡ ಒಪ್ಕೊಂಡಿದ್ದಾರೆ. ನಾನು ಖಂಡಿತವಾಗ್ಲೂ ನಿಮಗೆ ನ್ಯಾಯ ಕೊಡಿಸ್ತೀನಿ, ಆ ಕುಟುಂಬಕ್ಕೆ ನಾನು ಆ ಜಮೀನನ್ನು ಕೊಡಿಸ್ತೀವಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಮುಖೇನ ನಮಗೆ ನಂಬಿಕೆ ಇದೆ. ಇದೇನಾದರೂ ಆಗಿಲ್ಲ ಅಂದರೆ ಮುಂದಕ್ಕೆ ಆ ಕುಟುಂಬದ ಜೊತೆ ನಾವು ನಿಂತು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಮಕ್ಕಳೆಲ್ಲ ಕೂಲಿ ಮಾಡ್ತಾರೆ, ಬಾಡಿಗೆ ಮನೇಲಿ ಇದ್ದೀರಿ ನಾವು. ಏನಾದರೂ ನಮ್ಗೆ ಆದಾಯ ಐತೆ? ನಮ್ಮ ಬೈಕನ್ನೋರು ಅಲ್ಲಿಗೆ ಬಿಡ್ತಾನೆ ಅಲ್ಲ ನಮ್ಮನ್ನು ಮೇಡಮ್ನು. ನೀವು ಎಷ್ಟು ವರ್ಷದಿಂದ ಇದ್ರಿ ಜಮೀನಲ್ಲೇ? ಇನ್ನೇನು 50 ವರ್ಷದಿಂದ ಜಮೀನು ಮಾಡ್ಕೊಂಡಿದ್ರಿ ನಾವು. ಏನು ಕೇಳಲ್ಲ ಅವರು, ಏನು ಕೇಳಲ್ಲ. ಇದು ಮಾಡ್ಕೊಂಡಿದ್ರಿ ತೋಟಗಳು ಗದ್ದೆಗಳದೆಲ್ಲ. ಅದೇನು ನಿಮ್ಗೆ ಜೂನ್ ಆಧಾರ? ಅದೇ ಆಧಾರ ನಮ್ಗೆ. ಅದು ಬಿಟ್ಟರೆ ಏನೂ ಇಲ್ಲ. ಒಳಕ್ಕೆ ಬಿಡ್ರು ನಮ್ಮನ್ನ. ನಮ್ಗೇನು ಭಯನ ನಮ್ಮ ಸುತ್ತಿಲ್ಲ ಅಲ್ಲಿ ನಮ್ಮ ಜಮೀನು. ನಮ್ಮನ್ನ ಬಿಡ್ರಿ ಒಳಕ್ಕೆ ಹೋಗಿ ಕೇಳೋಣಂದ್ರೆ ಕುಳ್ಳಮ್ಮನು ಹೆಬ್ಗೋಡಿ.